ಆದರೆ ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಎಂದೂ ಬಯಸಿದವನಲ್ಲ. ಇನ್ನು ಮುಂದೆ ನಿನ್ನ ಇಚ್ಛೆ ಬಂದಂತೆ ಮಾಡು ಪರಮಾತ್ಮ, ನಿನ್ನ ಇಚ್ಛೆ ಬಂದಂತೆ ಮಾಡು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಅರ್ಜುನ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಕೃಷ್ಣ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಏನು, ಯಾರು ಬಿಡಿಸೋದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳವನು. ಈಗ ಎಲ್ಲರೂ ಕೇಳಿರಿ. ಈ ಪ್ರಚಂಡ ಭೀಮನ ಆಜ್ಞೆಯನ್ನು ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾದರೆ, ವೀರ ಮಾತೆಯಾದ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾದರೆ, ನಾಡಿನ ಯುದ್ಧದಲ್ಲಿ ದುರ್ಯೋಧನ 99 ಮಂದಿಯನ್ನು ಸನ್ಮೂಲನವಾಗಿ ನಾಶ ಮಾಡಿ ದುರ್ಯೋಧನ ಶೋಧನ ಎಂಬ ದುಷ್ಟ ಕೀಟಗಳ ಬಗೆದು ದುಶ್ಶಾಸನ ಮನದ ಪುಡಿಗೊಟ್ಟಿ ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡಿಮುಡಿಯನ್ನು ಕಟ್ಟಿಸುವನು. ಆತಗೆ ದುರ್ಯೋಧನ ತೊಳೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಕಾರ್ಮೋಡ ಗುಡಿಗೆ ಗುಡಿಗೆ ಬೆದರಲ್ಲಿ ಗಂತದಲ್ಲಿ ಬೆಳೆದೊಮ್ಮೆ ಕಡಿಗಿಡುವೆ. ಸರಗಿ ಗಂತದಲ್ಲಿ ಬೆಳಗುಮ್ಮೆ ವಿಜಯವ ಕುಲವ ಕಡಿಗಿಡುವೆ. ಕೌರವರ ಪರಿವಿಧನೆ ಗುರುಳ ಕೌರವರ ಪರಿವಿಧನೆ ಮೋಡ ಗುಡಿಗಿ ಗುಡಿಗಿ ಬೆದರ ಈ ಭೂಮಿ ನಡಿಗೆ ನಡಿಗೆ ಬಿಡಿ ಸಪ್ತ ಓರ್ಗರೇಲೆ ಓರ್ಗರೇಲೆ ಆತ್ಮನು ಹೇಳಿದ ಸ್ಥಳವು ಇದೆ. ಇಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿವೆ ಎಂದು ಹೇಳಿರೋನು. ಆ ರಹಸ್ಯ ಏನು ದೇವ? ಭಗವಾನ್ ಭಾಸ್ಕರ, ಈ ಪ್ರಪಂಚದ ಸೃಷ್ಟಿಕರ್ತ ನೀನು ನನ್ನ ಅಂಧಕಾರವನ್ನು ಅರಿತಿರಲೇಬೇಕು. ನನ್ನನ್ನು ಈ ಅಂಧಕಾರದ ವಿಮುಕ್ತಗೊಳಿಸು ಪರಮ ಭಾಸ್ಕರ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪೋತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ.
ಘೋರ ಸಂದೇಶ ಭಾಸ್ಕರೋ ಭಾಸ್ಕರೋ सूर्यदेवाय नमः सूर्यदेवाय नमः सूर्यदेवाय नमः ಕರ್ಣ ಕುಮಾರ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ಯಾರು ತಾಯಿ ನೀನು? ಕುಮಾರ, ನೀನು ಪೂಜಿಸುತ್ತಿರುವ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯು ನಾನು. ಈ ನಿರ್ಭಾಗ್ಯರದು ಕುಂತಿ ಎನ್ನುವರು ಕಂದ, ಕುಂತಿ ಎನ್ನುವರು. ಕುಂತಿ ಅಂದರೆ ನನ್ನ ಏತ ತಾಯಿ. ಅಮ್ಮ ಅಮ್ಮ ಬಹುದಿನದ ಬಯಕೆ ಹೋಲಿಸಿತಮ್ಮ ಬಹುದಿನದ ಬಯಕೆ ಹೋಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಹೋಲಿಸಿತಮ್ಮ ಕರುಣೆಯ ತೋರಿ ಕರುಣೆಯ ತೋರದೆ ಕುವರನ ತೋರದೆ ಕರುಣೆಯ ತೋರದೆ ಕುವರನ ತೋರದೆ ಎಂದಿಗೆ ಈ ಋಣವ ತೀರಿಸಲೇ ನಾನು ಎಂದಿಗೆ ಈ ಋಣವ ತೀರಿಸಲೇ ನಾನು ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೇದೆ ಎಂದೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೇದೆ ಎಂದೆ ಮಗುವಮ್ಮನ ನಗ ಏನೊಂದನುವದೆ ಮಗುವಮ್ಮನ ನಗ ಏನೊಂದನುವದೆ ಬಹುದಿನದ ಬಯಕೆ ಹೋಲಿಸಿತಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ನಾ ಮಾಡಿದ ಅಪರಾಧ ಏನದು ತಾಯೇ ಅಕ್ಷಮ್ಯವೆಸಗಿ ಕುವರನ ತೊರೆದೆ ಅಕ್ಷಮ್ಯವೆಸಗಿ ಕುವರನ ತೊರೆದೆ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಐವರ
ಎಲ್ಲವೂ ದೊರಕಿತಮ್ಮ ಬಹುದಿನದ ಭಯಕ್ಕೆ ಹೋಲಿಸಿತಮ್ಮ. ಪಾದರೆ ನಮಸ್ಕರಿಸುವೆನು. ಕುಮಾರ್, ಕೀರ್ತಿಶಾಲಿಯಾಗುವ ಮಗನೇ, ಕೀರ್ತಿಯನ್ನೇ ಹೊಂದು ಕಂದ. ನನ್ನದೆಂತಹ ಕೀರ್ತಿಯಮ್ಮ. ನಾನು ಹುಟ್ಟಿದ ಕೂಡಲೇ ಈ ಗಂಗಾದಿಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯೇ? ಕರ್ಣ, ಅಮ್ಮ, ಈ ಪಾಪಿಯ ದೇಹವನ್ನು ಅಲ್ಲಿರೋ ಜಲಚರಿಗಳು ಸಹ ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಲ್ಲ. ಅಮ್ಮ, ಕಾಡಿನಲ್ಲಿರುವ ಕಾಡಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಜೋಪಾನವಾಗಿ ಸಾಕಿಸಲು ಮನುಷ್ಯ ಮಾತನಾದ ಮಾನು ಮಾಡಿದ ಅಪರಾಧವೇನು ತಾಯೇ? ಈ ಪ್ರಪಂಚವೇ ಸೂತ ಕುಲದವನು ಈನ ಕುಲದವನು ಎಂದು ಈ ಆಳಿಸಿ ದುಳಿಬಿಟ್ಟಾಗ ನಿನ್ನದೊಂದೇ ಒಂದು ಮಾತಿನಿಂದ ಪರಿಹರಿಸಬಹುದಿದ್ದ ನೀನು ಏಕಮ್ಮ ಸಮನಾದೆ. ಪಾಂಡವಂಶ ಮಹಾವೃಕ್ಷದ ಕಿತ್ತೆಸೆದು ಈ ವಿಭಿನ್ನ ಪ್ರಪಂಚದ ಏಕಮ್ಮ ಬಿಟ್ಟೆ. ಈ ಕರ್ನಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರಿರುವ ಮಧ್ಯೆ ದೇಶದ ಕಮರೆಯನ್ನು ಏಕಮ್ಮ ಸೃಷ್ಟಿಸಿದೆ. ಹೋಗಲಿ ಬಿಡುತ್ತಾಯೇ, ನೀನಿಷ್ಟಾದರೂ ನಾನು ಎತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಪಾಪಿ ಆಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಕಾರ ಬಂದು ಕರುಣೆ ತೋರಿ ಬಂದೆಯಲ್ಲ. ಈ ನಿನ್ನ ಉಪಕಾರದ ಬಾಲವನ್ನು ಹೇಗೆ ತೀರಿಸಲಿ ತಾಯಿ?
ತಿಳಿಯುತ್ತಿದೆ. ಕುಮಾರ, ಅಮ್ಮ ನೀನು ಇದುವರೆಗೆ ಜೀವಿಸಿದೆಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಹೀಗೆ ತಾನೆ ಶ್ರೀಕೃಷ್ಣನು ತಿಳಿಸಿದನು. ನೀನು ಬಾಲ್ಯದಲ್ಲಿ ಅದೆಷ್ಟು ನೋವು ಅನುಭವಿಸಿದ, ಅದೆಷ್ಟು ಕಷ್ಟ ಅನುಭವಿಸಿಯೂ ನಾ ಕಾಣನಲ್ಲ ಕಂದ, ನಾ ಕಾಣನಲ್ಲ. ಕುಮಾರ, ಅಮ್ಮ ಈ ಪಾಪಿ ತಾಯಿ, ಈ ನಿಷ್ಠ ಜನನೆಯನ್ನು ಮನ್ನಿಸು ಕಂದ, ಮನ್ನಿಸು ಮಗನೇ. ಅಮ್ಮ ನೀನು ವೀರ ಮಾತೆ, ಈ ರೀತಿ ಮಾತನಾಡಬಾರದು. ಬಾಲಕ ನನಗೆ ಶ್ರೇಷ್ಠರವಲ್ಲ. ನಾನು ತಭಾಗ್ಯನಮ್ಮ, ನನ್ನ ಅದೃಷ್ಟಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಶುಕ್ರಶಾಲಿಗಳು. ಕುಮಾರ, ಅಂತಹ ಭಾಗ್ಯ ಈ ಪಾಪಿಯಿಂದ ಬರಬೇಕು ತಾಯಿ. ಕಂದ, ಆಗಿದ್ದು ಆಗಿ ಹೋಯ್ತು ಮಗನೇ. ಈಗಲಾದರೂ ನಿನ್ನ ಸಹೋದರ ಸೇರು ಬಾ ಕಂದ. ಅಮ್ಮ ಈ ಕಿರಣನು ಅಂತ ಮಾತ್ರ ಸೇರಬೇಡ ಮಗನೇ, ಮಾತ್ರ ಸೇರಬೇಡ. ಅಮ್ಮ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುವುದು ನಡೆಸಿಬಿಡುವೆನು. ಆದರೆ ನಾನು ಜೀವಿಸಿದ ತನಕ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ ಮಗನೇ, ಅಮ್ಮ ನಾನು ನಿನ್ನ ಹೆತ್ತ ತಾಯಿಯಲ್ಲವೇ ಕಂದ. ಇದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಆ ಪಾಂಡವರಲ್ಲಿ ವೈರವನ್ನು ಕಳೆ ಕಂದ, ವೈರವನ್ನು ಕಳೆ ಮಗನೇ. ಅಮ್ಮ ನೀನು ವೀರ ಮಾತೆ, ನೀನೇ ಹೇಳು. ಪರದಾತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಆತನು ತೊರೆಯುವುದು, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆಯುವುದು ಧರ್ಮವೇ? ಪಾದಗಿಂತ ಕಡೆಯಾಗುವುದಿಲ್ಲವೇ? ಹೇಳು ತಾಯಿ, ನೀನೇ ಹೇಳು. ಕುಮಾರ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ ಮಗನೇ? ನೀವು ಆರು ಜನ ಸೇರಿ ರಾಜ್ಯವರ ಮಾಡೋದನ್ನು ಹೆತ್ತ ತಾಯಿಯದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೆ ಕಂದ, ಸಂತೋಷ ಪಡಬೇಡವೆ. ಹೋಗಲಿ ಬಿಡು ಕಂದ. ಅಮ್ಮ ಇದುವರೆಗೂ ಆ ಸಹೋದರನ ಭಾವನೆಯೇ ನನ್ನಲ್ಲಿರಲಿ. ಇದರಲ್ಲಿ ನನ್ನ ಅಪರಾಧವೇನಿದೆ ತಾಯಿ? ನೀ ನಿಷ್ಕರಣೆಯಿಂದ ಬಿಸಾಗಿ ಸಸಿಯು ಪೋಷವರಲ್ಲದೆ ಒಣಗಿ ಹೋಗಿರೋದು. ಹೌದು ತಾಯಿ, ಅದು ಪುನಃ ಚಿಗುರುವುದಿಲ್ಲ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಆ ಶ್ರೀಕೃಷ್ಣ ಪರಮಾತ್ಮನು ಅಭಯ ಕೊಟ್ಟಿರುವಾಗ ಅವರ ಪ್ರಾಣಕ್ಕಿಲ್ಲದೆ ಮಾ ಭಯ. ಬಿಡು ತಾಯಿ ನಿನ್ನ ಚಿಂತೆಯನ್ನು. ನನ್ನ ಚಿಂತೆ ಕಂದ, ನನ್ನ ಚಿಂತೆ ಮಗನೇ. ಕುಮಾರ, ಅಮ್ಮ ಲೋಕೈಕ ವೀರನಾದ ನೀನು ಹಾಗೂ ಆ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನೇ ಸಾಧಿಸುತ್ತಿರುವಾಗ ಹೆತ್ತ ತಾಯಿಯಾದ ನಾನು ಚಿಂತಿಸದೆ ಹೇಗಿರಲಿ ಕಂದ, ಹೇಗಿರಲಿ. ಕುಮಾರ, ಹೋಗಲಿ ಬಿಡು ಕಂದ. ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಮಗನೇ, ಪರಾನ್ಮುಖನಾಗು. ಅಮ್ಮ ಈ ಕಿರಣನಂತಹ ನೀಚನಲ್ಲ. ಪೌರುಷದಲ್ಲಿ ಹೋರಾಡಿ ನನ್ನ ಸ್ವಾಮಿ ಹಾಗೆ ಮಡಿಯುವೆನು. ಉಳಿದಿದ್ದು ದವೇಚ್ಛೆ. ಅಮ್ಮ ಆತ ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಈನ ಕುಲದವನು, ಸೂತ ಕುಲದವನು ಎಂದು ಹೀಯಾಳಿಸಿ ದುಳಿಬಿಟ್ಟಾಗ ಬಹು ವಂದನೆಯಿಂದ ಆಧರಿಸಿ ಸಾಕಿ ಸಲುಹುವುದಲ್ಲವೇ? ಈ ಕುಲಹೀನನ್ನು ಉದ್ಧಾರ ಮಾಡಿ ತನ್ನ ಪ್ರಾಣದಂತೆ ಹೃದಯ ಸಕನಂತೆ ತನ್ನನ್ನೇ ಈ ರಾಜ್ಯದ ಆಧಾರ ಸ್ತಂಭವನ್ನು ನಂಬಿ ಯುದ್ಧವನ್ನು ನುಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಹೇಳುತ್ತಾಯೇ? ನಾನು ಯುದ್ಧದಲ್ಲಿ ಪರನ್ಮುಖರಾಗಲಾರೆ. ಕುಮಾರ, ನಾಳಿನ ಯುದ್ಧ ರಂಗದಲ್ಲಿ ಆ ಪಾಂಡವರು ಅಂದರೆ ನನ್ನ ಮಕ್ಕಳು, ನಿನ್ನ ಸಹೋದರ ಏನಾದರೂ ಸಿಕ್ಕಿದರೆ ಅವರನ್ನು ಉಳಿಸು ಕಂದ, ಅವರನ್ನು ಉಳಿಸು ಮಗನೇ. ಹಾಗರಿ ತಾಯೇ, ಹೋದ್ರೆ ಯಾರನ್ನಾದರೂ ಉಳಿಸನು, ನನ್ನ ಪ್ರಭು ಅರ್ಜುನ ಮಾತ್ರ ಉಳಿಸಲಾರೆ. ನಿನಗೆ ಅರ್ಜುನ ಮೇಲೆ ಇಷ್ಟೊಂದು ದ್ವೇಷ ಬೇಕಿ ಮಗನೇ? ಹೌದು ತಾಯೇ, ಆತನೊಡನೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಸಂತೋಷ ಪಟ್ರೆ ನನ್ನ ಜೀವನ ಸಾರ್ಥಕವಾಗುವುದು. ಅಮ್ಮ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಮಾತ್ರ ಸ್ಥಳವಿರೋದು. ನನ್ನಿಂದ ಅರ್ಜುನನೇ ಹತನಾಗಲಿ, ಅರ್ಜುನ ನಾನೇ ಹತನಾಗಲಿ. ಹೌದು ತಾಯೇ, ನಿನಗೆ 5 ಜನ ಮಕ್ಕಳು ಉಳಿದೇ ಹುಳಿಯುವರು. ಬಿಡುತ್ತಾಯೇ ನನ್ನ ಚಿಂತೆಯನ್ನು? ಹೋಗಲಿ ಬಿಡುಕನ್ನ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲೊಂದು ಮಾತನ್ನು ಕೇಳು, ನಡೆಸಿಕೊಡಬೇಕಂದ. ಏನು ಹೇಳುತ್ತಾಯೆ? ಸತ್ಯವಾಗಿ ನಡೆಸಿಕೊಡಬೇಕಂದ. ಸತ್ಯವಾಗಿ ನಡೆಸಿಕೊಡು ಹೇಳುತ್ತಾಯೆ.
ಜನನಿ ನಿನ್ನ ಮಗನಿವನು ಹುಸಿಯೋಡುವನೇ. ಜನನಿ ನಿನ್ನ ಮಗನಿವನು ಹುಸಿಯೋಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೆ ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೆ ಎಂದಾದರೂ ಸರಿ ನಡೆಯಿಸುವೆನು ಧರ್ಮದಾಣೆ ಧರ್ಮಜನೋಣೆ ನಿನ್ನಿ ಪಾದ ಕಮಲಧಾಣೆ ಜನರೇ. ಹೆತ್ತ ತಾಯಿಯಾದ ನಿನ್ನೊಂದು ಮಾತನ್ನು ನಡೆಸಿಕೊಳ್ಳಾರದ ಪರಪಾಪಿ ಎಂದು ತಿಳಿದೆಯಾ? ಸತ್ಯವಾಗಿ ನಡೆಸಿಕೊಳ್ಳನು. ಅದೇನು ಹೇಳು ತಾಯಿ? ನಾಳಿನ ಯುದ್ಧದಲ್ಲಿ ಅದೇನು ಹೇಳು ತಾಯಿ? ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ದುರ್ಯೋಧನ ಹಿಂಗಲೆಯಲೇ ಕೆಟ್ಟೆ. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದರು. ನಿನ್ನ ದುರಾದೃಷ್ಟಕ್ಕೆ ವೀರನು ಸರ್ವೋತ್ತಮನ ಬಿಲ್ಲನ್ನೇ ಮುರಿದು ಬಿಸಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡು ಈಗ ನನ್ನ ಏತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂಬ ವಾಗ್ದಾನ ಪಡೆದಳು. ಪ್ರಪಂಚ ದೈವ ಎಲ್ಲ ಸಂಚು ಮಾಡಲಿ. ಪೌರುಷರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಡಿದೋಪಾಯವು ಫಲಿಸಿತು. ನಮಗಿನ್ನು ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ಹೋಗಿ ಬಾ ತಾಯಿ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಕಟ್ಟ ಕಡೆಯೋ ಕರ್ಮದಾದಿಗೆ ತೋಲಿಡಲೊಲ್ಲೆ. ಕೊಡುವೆನು ಭಾಷೆಯನು ಜನನೇ ಸಂದೇಹವ ಬಿಡು ಅಮ್ಮ, ಈಗ ನನ್ನ ಭಾಷೆಯ ಸಂದೇಹವ ಬಿಡು ಅಮ್ಮ, ಈಗ ನನ್ನ ಭಾಷೆಯ ಹಿಡಿಯುವುದೊಂದೇ ಕೋಣದ ಗುರಿ, ಕೊಡುವುದಿಲ್ಲ ನಾ
ಈತನಮ್ಮ ನಿನ್ನೊಳೆ ಸತ್ಯವಮ್ಮ ಬಿಡು ಚಿಂತೆಯ ಜನನೇ. ನಿನ್ನ ಸಂದೇಹವನ್ನು ಬಿಡು ತಾಯಿ, ನೀನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಆಗಲಿ ಕಂದ, ಹೋಗಿ ಬರುವೇನು. ಅಮ್ಮ ಕುಮಾರ, ಅಮ್ಮ ಕಂದ, ನನ್ನದೊಂದು ಮಾತು ನಡೆಸಿಕೊಡಬೇಕೆಂದು ಬಹು ವಿನಯದಿಂದ ಕೇಳಿಕೊಳ್ಳುವೆನು. ಕುಮಾರ, ಅದೇನೆಂದು ಹೇಳು ಮಗನೇ. ಅಮ್ಮ, ಶ್ರೀಕೃಷ್ಣನ ಪಾದದಾಣೆಯಾಗಿಯೂ ನಿನ್ನ ಮಾತನ್ನು ನಡೆಸಿಕೊಡುವೆನು. ಈ ಯುದ್ಧವು ಮುಗಿಯ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ಅಮ್ಮ, ದೈವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಆತನಾದರೆ, ಕುಮಾರ, ಅಮ್ಮ ಆತನಾದರೆ ಸತ್ಯಸಂಧನಾದ ಧರ್ಮರಾಯಂದ್ರೇ ನನ್ನ ಉತ್ತರಕ್ಕೆ ಆದರೂ ಮಾಡಿಸಿಕೊಡಬೇಕೆಂದು ಕೈ ಜೋಡಿಸಿ ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ ದೈವವೇ, ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ ನಿಮ್ಮ ಮುಖವು ನೊಯ್ಯಿ, ಅಮ್ಮ ನಿಮ್ಮ ಮುಖವು ನೊಯ್ಯಿ, ಯುಗ ಯುಗದಿ ಕಾಣುವುದು. ನಿಮ್ಮ ಮುಖವು ನೊಯ್ಯಿ, ಯುಗ ಯುಗದಿ ಕಾಣುವುದು. ಬಗೆ ಬಗೆಯೊಳು ಕಣ್ಣೀರ ಕರತೆ, ಬಗೆ ಬಗೆಯೊಳು ಕಣ್ಣೀರ ಕರತೆ, ಅಮ್ಮ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಯುಗದಿ ವಾಸುದೇವ, ಉಭಯ ಸೈನ್ಯದ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರರನ್ನು ನನಗೊಂದು ಸಾರಿ ತೋರಿಸು ದೇವ. ನಿನ್ನ ಇಚ್ಛೆ ಅರ್ಜುನ, ನೋಡು. ಧನಂಜಯ 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 ನನ್ನ ಪ್ರಾಣ ಪ್ರಿಯ, ವೀಕ್ಷಿಸಿದೆಯ ರಣಭೂಮಿಯ, ವೀಕ್ಷಿಸಿದೆಯ ರಣಭೂಮಿಯ, ಕುರುಕ್ಷೇತ್ರದ ಸಮರಾಂಗಣ
ಶ್ವೇತವಸನಧರಿ ಭೀಷ್ಮ ಪಿತಾಮಹ ರಥರೂಢರಾಗಿಯ ದಾಟಿಯ ನೋಡು ಅಜಾನುಬಾಹು ಭುಜಬಲಾಢ್ಯನು ಅಜಾನುಬಾಹು ಭುಜಬಲಾಢ್ಯನು ತ್ರಿಜಗವೇ ಬಲ್ಲದು ನಿಜ ಸ್ಥಿತಿಯ ತ್ರಿಜಗವೇ ಬಲ್ಲದು ನಿಜ ಸ್ಥಿತಿಯ ಹನ್ನೊಂದ ಚೋವಿನಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿದೆ ಹನ್ನೊಂದ ಚೋವಿನಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿದೆ ನಿಂದು ಅವರ ಗೆದ್ದು ವಿಜಯ ಸಾಧಿಸು ಇಂದು ಅವರ ಗೆದ್ದು ವಿಜಯ ಸಾಧಿಸು ಧನಂಜಯ 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 ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭೂಮಿಯ ವೀಕ್ಷಿಸಿದೆಯ ರಣಭೂಮಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದೆ ಸೈನ್ಯದ ಮಹಾಪೂರ ನೆರೆದಿದೆ ಸೈನ್ಯದ ಮಹಾಪೂರ ಧನಂಜಯ 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 ಅರ್ಜುನ ನೋಡು ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಬಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಅತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯಕರಾದ ಕರ್ಣ ದುಶ್ಯಾಸರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸೋಬಲ ರಾಜನಾದ ಶಕುನಿಯೂ ಇರುವನು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಡಿಯಲ್ಲಿ ಒಲ್ಕಲಾಧಾರಿಯಾಗಿ ಗಾಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶ್ವ ರಥದಲ್ಲಿ ಶ್ವೇತಾವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಗುಟವು ಬೆಳಗುತ್ತಿರುವುದನ್ನು ನೋಡು. ನೋಡು ಪಾರ್ಥ, ಆತನು ನಿಮ್ಮ ಪೂಜ್ಯ ಪಿತಾಮಹ, ಭರ್ತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು. ಭೀಷ್ಮನ್ ಆಗಲಿ ಮಾಧವ. ಭೀಷ್ಮನ್ ಕುರುಪಿತಮಹ, ನಿಮಗೆ ವಂದನೆಗಳು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಜೀವನದಲ್ಲಿ ಎಂತಹ ಭಯಾನಕವಾದ ಪವಿತ್ರವಾದ ಪ್ರಯುಕ್ತವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳು ನಿನಗೆ ತಿಳಿಯದು ಬಲ್ಲದೆ. ಆದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ನನಗೆ ಒಂದು ತಿಳಿಯದು ಪರಮಾತ್ಮ. ಮಿತ್ರ, ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಅರ್ಜುನ, ಸಮರದಿ ಸೆಳೆದಾಡಿನ ಕೃಷ್ಣ, ಸಮರದಿ ಸೆಳೆದಾಡಿನ ಕೃಷ್ಣ, ಸಮರದಿ ಸೆಳೆದಾಡಿನ.
ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಸೋಲುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಸೋಲುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ ಪದವ ತೋರಿಸುತ್ತಿದೆ. ಮತಿಹೀನ ನಾನಾದೆ ಪದವ ತೋರಿಸುತ್ತಿದೆ. ಸಬದದಿ ಸಣದ ಸೆನ ಸೆನ. ಸಬದದಿ ಏನಂತ ಹೇಳಲಿ ಕೃಷ್ಣ. ಅಂಗ ಪ್ರತಿಜ್ಞೆಗಳಲ್ಲಿ ದಾರುಣ ಜಾಲಿ. ಬೇಸಿಗೆ ಬಿಸಿನಲ್ಲಿ ಬೆಂದ ತಾವರದೆಯಂತೆ ಮುಖವು ಒಣಗುತ್ತಿರುವುದು. ಶರೀರವು ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆಯು ಒಣಗುತ್ತಿರುವುದು. ಗಾಂಡೀವವು ಕೈಯಿಂದ ಕಳಿಸಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣಗಳಿಲ್ಲ. ನಾನು ನೋಡುತ್ತಿರುವುದು ಏನನ್ನು ಕೃಷ್ಣ? ಇವರೆಲ್ಲರೂ ನನ್ನ ಬಂಧು ಬಾಂಧವರೇ, ಮಿತ್ರರೇ, ಗುರು ಹಿರಿಯರೇ. ಇವರ ಇಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರುವುದನ್ನು ಬಲ್ಲಿಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು ಕೃಷ್ಣ, ನನ್ನಿಂದ ಆಗದು. ರಥವನ್ನು ಹಿಂದಿರುಗಿಸು. ಅರ್ಜುನ, ಇದೇನು ಈ ವಿಷಮ ಮಾತ್ಸರದಲ್ಲಿ ಇಂತಹ ಕಶ್ಮಲಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಈ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜಾ ಪಿತಾಮಹನು. ಆಚಾರ್ಯ ದ್ರೋಣರು ನನ್ನ ಅಷ್ಟವಿದ್ಯೆಯನ್ನು ಕಲಿಸಿಕೊಟ್ಟ ಗುರು. ಪೂಜಾರಕರಾದ ಇವರ ಮೇಲೆ ಬಾಣವನ್ನು ತೊಡುವುದು, ಗುರು ವಧೆಯಿಂದ ಲಭಿಸುವುದು ಸಂಪತ್ತಿಗಿಂತಲೂ ಭಿಕ್ಷಾವೃಷ್ಟಿಯೇ ಶ್ರೇಷ್ಠವಾದುದು. ಒಂದು ಬಾಂಧವರ ರಕ್ತವನ್ನು ರಾಜಭೋಗವನ್ನು ಅನುಭವ ಇಚ್ಛೆ ನನಗಿಲ್ಲ. ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಪಾರ್ಥ, ಯಾರು ಯಾರನ್ನು ವಧಿಸುವುದು? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಚ್ಚಿಟ್ಟಿ ಹೊಸ ಬಟ್ಟೆಗಳನ್ನು ಧರಿಸಿದಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವನಾಸನವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕಾದಿ ಅವಸ್ಥೆಗಳು ಪ್ರಾಪ್ತವಾದಂತೆ ಮಾನವನಿಗೆ ಈ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತವನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು, ನಾನು ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ವೃತ್ತಿಗಳು ಆತ್ಮನ ಅನಂತ ಪ್ರವಾಸದೆರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯ ಆಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ಈ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಸರ್ವ ಅಂಗಾಂಗಗಳು ಸೃಷ್ಟಿಸಿದವಾಗಿರುವು. ದೇವ, ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ದೇವ, ಕ್ಷತ್ರಿಯ ಹೊರತಾಗಿ ಮತ್ತಾವ ಧರ್ಮವಿಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನಿವೃತ್ತನಾದರೆ ಅಪಕೀರ್ತಿ ಭಾಜಕನೆನಿಸುವೆ. ನಿನ್ನಂಥ ಸ್ವಭಾವಿತನಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ಘೋರ ತರುವವು.
ಶತ್ರುಗಳು ಏಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದ್ದರಿಂದ ಈ ಮನೋವಿಕಾಸವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಕರ್ಮವು ಮಾನವನ ಪೌರುಷದ ಲಕ್ಷಣ. ನೀನೀಗ ಅಕರ್ಮಣ್ಯನಾದ ಮಾನವನು ಜೀವಂತ ಶವವಿದ್ದಂತೆ, ಸರ್ವರಿಂದಲೂ ವರ್ಜಿತನು. ಅಜ್ಞಾನದಿಂದ ಈ ಮನೋಧರ್ಮವನ್ನು ತ್ಯಜಿಸಿ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ಪಾರ್ಥ, ಕರ್ಮವು ಮಾನವನ ಜೀವನದ ರಾಜ್ಯ ಮಾರ್ಗ. ನೀನೀಗ ಕರ್ಮ ತತ್ವರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಈ ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರತಿಷ್ಠಬದ್ಧೆಯನ್ನು ಎಚ್ಚರಗೊಳಿಸಿರುವ ನೀನು ಯಾರು ಕರ್ಮಯೋಗಿ? ಇಹಲೋಕದಲ್ಲಿ ನಿನ್ನ ನಿಶ್ಚಿತ ಕರ್ಮವೇನು? ಅರ್ಜುನ, ನಾವಿಬ್ಬರೂ ಅನೇಕ ಸಾರಿ ಈ ಇಹಲೋಕದಲ್ಲಿ ಜನಿಸಿರುವೆವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರ ರಹಿತನು, ಅವ್ಯಾತ್ಮನು, ಪಂಚಭೂತಗಳ ಒಡೆಯನು. ಯಾವಾಗ ಧರ್ಮ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ಈ ಭೂಲೋಕದಲ್ಲಿ ಜನ್ಮಗ್ರಹಣ ಪಡೆಯುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ನಿನ್ನ ಅವತಾರದ ಗುರುತುಗಳೇನು? ನಿನ್ನ ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿಯು, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧ ಅಹಂಕಾರದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ರಾಜಪತನದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಈ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು ಪಾರ್ಥ. ಸರ್ವಶ್ರೇಷ್ಠನು, ಸರ್ವಂತರಾಮಿಯಾದ ನಾನು, ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತೇ ನನ್ನಲ್ಲಿ ಪ್ರೋತ್ಥವಾಗಿರುವುದು. ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರನ ಕಾಂತಿಯೂ ನನ್ನದು. ಸಮಸ್ತ ಭೂತಗಳ ಅಧಿಕಾರವು ನಾನು. ಪಾರ್ಥ, ದೇವತೆಗಳಲ್ಲಿ ನಾನು ಇಂದ್ರನು, ವೇದಗಳಲ್ಲಿ ಸಮವು, ಪರ್ವತಗಳಲ್ಲಿ ಮೆರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವಾಗಿ ನಾನು ಇರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವುದು ಪಾರ್ಥ. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರವು ಹರಿಯಿತು. ಈಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿ ನನ್ನ ಕೃತಜ್ಞತನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಮಾಯಾರೂಪಿಯ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನಾದ ನಾನು ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನ ಒಂದೇ ಸಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸಿವೆ. यदा हि धर्मस्य ग्लानिर्भवति भारत अभ्युत्थानमधर्मस्य
ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಎಂತಹ ಭಯಾನಕ ರೂಪವಿದು, ಮಾನವ ಚಕ್ಷಗಳಿಂದ ನೋಡಲಾರೆ. ಪ್ರಭು, ಕೈಕಾಲುಗಳು ಕಂಪಿಸುತ್ತಿರುವವು. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ದಾರುಣ ಮಾಡು. ಭಯವನ್ನು ಬಿಡು ಪ್ರಾಣಸಕ. ಕಥಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರದ ಮಧ್ಯೆ ಪ್ರಶಾಂತವಾಗಿ ಗಾಂಭೀರ ಜಲರಾಶಿಯಲ್ಲಿ ನಡೆಯುವ ನಾವೆಯಂತೆ ನಿನ್ನ ನೌಕೆಯು ಪ್ರತಭಷ್ಟವಾಗದಂತೆ ನೋಡಿಕೊಂಡು, ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಭಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕಾರಣದಾರನಾಗಿ ನಿಂತಿರುವೆನು. ಪರಮಾತ್ಮ, ನಿನ್ನ ಸೌಮ್ಯ ಮೂರ್ತಿಯಿಂದ ದರ್ಶನ ಮಾಡಿದೊಡನೆ ನನ್ನ ಅಂಧಕಾರವು ಹರಿಯಿತು. ನಾನು ಧನ್ಯನಾದೆನು ಪರಮಾತ್ಮ, ನಾನು ಧನ್ಯನಾದೆನು. ಅರ್ಜುನ, ಪರಮಾತ್ಮ, ಧನುರ್ಬಾಣಗಳನ್ನು ತೆಗೆದುಕೋ, ಯುದ್ಧಕ್ಕೆ ಸಿದ್ಧನಾಗು. ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನೇನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆಯೇ ಎಂದು ಭಾವಿಸಿದ್ದೆನು. ಆದರೆ ದ್ರೋಣರು ಚಕ್ರವ್ಯೂಹವನ್ನು ರಚಿಸುವರು. ಈ ವ್ಯೂಹವನ್ನು ಭೇದಿಸಲು ಕೃಷ್ಣಾರ್ಜುನರು ಈ ಸಮಯದಲ್ಲಿಲ್ಲ. ಇದಕ್ಕೆ ಉಪಾಯವನ್ನು ಕೇಳೋಣೆಂದರೆ ಭೀಮಸೇನನು ನಿದ್ರೆಗೆ ಜಾರಿರುವನು. ಏನು ಮಾಡುವುದು? ಇದಕ್ಕೆ ಉಪಾಯವೇನು? ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಪಿತಾ. ತಡವು ಮಾಡಿದೆ ಕೊಡುನೆ ಅಭಯ. ಚಿಂತೆಯನ್ನು ತಡವು ಮಾಡಿದೆ ಕೊಡುನೆ ಅಭಯ. ತಂದೆ ತಾತನ ದಯ ಹೊಂದಿರಲಿ ಎಂದು ದೇಶದಲ್ಲಿ ತಾನೇ ಬರಲಿ. ತಂದೆ ಪಾತನ ದಯ ಹೊಂದಿರಲಿ ಎಂದು ದೇಶನೇ ತಾನೇ ಬರಲಿ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡುತ್ತೇನು ತಡವು ಮಾಡಿದೆ ಕೊಡುನೆ ಅಭಯ. ದೊಡ್ಡಪ್ಪ ಬಿಡು ದ್ರೋಣವ ಚಕ್ರ ಇರುವೆ ಬೇಗ ಬರುತ್ತಿವೆ. ಬಿಡು ದ್ರೋಣವ ಚಕ್ರ ಇರುವ ಬೇಗ ಬರುತ್ತಿವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿರುವೆ. ದೊಡ್ಡಪ್ಪ ಬಿಡು ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡುತ್ತೇನು ತಾಡವ ಮಾಡದಿರಿಗೆ ಕೊಡುನೆ ಅಭಯ. ಜ್ಯೇಷ್ಠ ಪಿತಾ, ಮಗು ಅಭಿಮನ್ಯು,
ನಾನು ವ್ಯೂಹವನ್ನು ಭೇದಿಸುವೆನು. ಅದಕ್ಕನ್ನು ಅನುಮತಿಯನ್ನು ಕೇಳುವುದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನನಗೆ ಅನುಮತಿಯನ್ನು ಕೊಡು ದೊಡ್ಡಪ್ಪ. ಮಗು ಅಭಿಮನ್ಯು, ಈ ಕೆಲಸ ನಿನ್ನಿಂದ ಆಗದು. ವ್ಯೂಹವನ್ನು ಭೇದಿಸುವುದು ಸಾಧ್ಯವಿಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಮಾತಾಡುತ್ತಿರುವೆಯಾ? ಎಳೆಯ ಆವಿಯ ಮರಿಯು ಸರ್ಪದಾಯಕವಲ್ಲವೇ? ಅಭಿಮನ್ಯು, ಹೋಗು, ನಡೆ. ಚಕ್ರವ್ಯೂಹವನ್ನು ಭೇದಿಸಿ ಜಯಶಾಲಿಯಾಗು ಬಾ. ದ್ರೋಣರ ಚಕ್ರವ್ಯೂಹವು ನಿನಗೆ ಪದ್ಮವ್ಯೂಹವಾಗಲಿ. ಹಾಗೆ ಆಗಲಿ ಜ್ಯೇಷ್ಠ ಪಿತಾ. ಪ್ರಾಣೇಶ್ವರ, ಇದು ನಮಸ್ಕರಿಸೇನು ಪ್ರಿಯ? ನಾನು ನಿಮ್ಮ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಅದು ಇಂದು ಲಭಿಸಿತು ಪ್ರಿಯ. ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಪ್ರೇಮ ಬನದ ಸುಖ ಸವಿ ಪ್ರೇಮ ಬನದ ಹೋಗಿದೆ ನಗುವ ದಂಡಲಿ ಸಗನಾನಂದ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲ
ಹೃದಯ ರಾಣಿ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಜಾಣ ಕೋಗಿಲೆ ನಿನಗೆ ಏನ ನೀಡಲೇ ರಾಗ ಸಾಮ್ರಾಜ್ಯದ ರಾಣಿಯು ನೀನೆ ನಾದ ಸೌಂದರ್ಯವು ನಿನ್ನ ಆಭರಣಕ್ಕೆ ಕುಣಿಸಿದೆ ನಲಿಸಿದೆ ಆಡಿನಿಂದಲೇ ಕುಣಿಸಿದೆ ನಲಿಸಿದೆ ಆಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಹಿರಿಯದೆ ನಿನ್ನ ಕಾಲಿನಲೆ ನಲಿ ನಲಿ ಕಲ್ಗಲ್ಲೆನ್ನುತ್ತಲೇ ಹಿರಿಗೆದೆ ನಿನ್ನ ಕಾಲಿನಲಿ ನಲಿ ನಲಿ ಗಲ್ಗಲ್ಲೆನ್ನುತ್ತಲೇ ಆಗೆಜ್ಜೆ ನಾದಕನಲ್ಲೇ ಒಡಲಲ್ಲಿ ವಿರಹದ ಜೋಲೆ ಆಗೆಜ್ಜೆ ನಾದಕನಲ್ಲೇ ಒಡಲಲ್ಲಿ ವಿರಹದ ಜೋಲೆ ಈ ನಮ್ಮ ಈ ಸಂಗಮಕ್ಕೆ ಸತ್ಯ ಸೋಪಾನ ಓ ಪ್ರಿಯತಮೆ ಪ್ರಾಣೇಶ್ವರಿ ಪ್ರಿಯತಮೆ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಜಾಣ ಕೋಗಿಲೆ ನಿನಗೆ ಏನ ನೀಡಲೇ ರಾಗ ಸಾಮ್ರಾಜ್ಯದ ರಾಣಿಯು ನೀನೆ ನಾದ ಸೌಂದರ್ಯವು ನಿನ್ನ ಆಭರಣಕ್ಕೆ ಕುಣಿಸಿದೆ ನಲಿಸಿದೆ ಆಡಿನಿಂದಲೇ ಉಣಿಸಿದೆ ನಲಿಸಿದೆ ಆಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಪ್ರಿಯತಮೆ ಓಡಿದ ಸಮಬ ಪ್ರಿಯತಮೆ ಪ್ರಿಯತಮೆ ಓ ಲ ಲ ಲ ಲ ಲ
ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೆ ಓಡಿ ಬಾ ನನ್ನೊಲವೆ ಓಡಿ ಬಾ ಈ ಕಣ್ಣು ಕಮಲಗಳು ಮುಂಗುಳಿದೊಂದಿಗಳು ನಾಸಿಕವು ಸಂಧಿಯು ನೀನಗಳು ಹೂಬನವು ಈ ಕಣ್ಣು ಕಮಲಗಳು ಮುಂಗುಳಿದೊಂದಿಗಳು ನಾಸಿಕವು ಸಂಧಿಯು ನೀನಗಳು ಹೂಬನವು ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸಲಂದ ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸಲಂದ ಈ ಅಂದಕ್ಕೆ ಸೋತೆನ ಸೋತೆನ ಈ ಅಂದಕ್ಕೆ ಸೋತೆನ ಸೋತೆನ ಈಗ ಮಂದಾರ ಹೂವಿನ ಚೆಂಡೂರ ಗಾಳಿವ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೆ ಓಡಿವ ನನ್ನೊಲವೆ ಓಡಿವ ನಿನ್ನಂತ ನಂಗವ ನಾ ಎಲ್ಲ ಬಲ್ಲೆದ ನಿಗೈರು ದೇವಿಯೇ ನನ್ನೊಲವು ಬೇಡುವೆ ನಿನ್ನಂತ ನಂಗವ ನಾ ಎಲ್ಲ ಬಲ್ಲೆದ ನಿಗೈರು ದೇವಿಯೇ ನನ್ನೊಲವು ಬೇಡುವೆ ಬಾಯನ್ನ ಪ್ರೇಮದ ರಸೆ ತೋಳಿಂದ ನಿನ್ನನ್ನು ಬಳಸೆ ಬಾಯನ್ನ ಪ್ರೇಮದ ರಸೆ ತೋಳಿಂದ ನಿನ್ನನ್ನು ಬಳಸೆ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಮಂದಾರ ಹೂವಿನ ಸಿಂಧೂರ ರಾಣಿವ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೆ ತೋಡಿ ಬಾ ನನ್ನೊಲವೆ ಓಡಿ ಬಾ ಎಂತ ಸೌಂದರ್ಯ ಏತಮೆ ಏಕೋ ಪ್ರಿಯತಮೆ ಉತ್ತರ ಮೆಂದಿತು ಮನವು ಬೆಚ್ಚಗಿದ್ದನು.
ಪ್ರೀತಮೆ ಎಂತ ಸೌಂದರ್ಯ ನುಡಿಯಂತ ಗಾಂಧರ್ಯ, ನಡೆಯಂತ ಗಾಂಧರ್ಯ, ಎಂತ ಸೌಂದರ್ಯ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿನ ಬೆಳಕಾಗಿ. ಉತ್ತರ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿನ ಬೆಳಕಾಗಿ, ಬೆಳಗಿದೆ ಬಾಳಿನ ಸತಿಯಾಗಿ. ಉತ್ತರ ಬೆಳಗಿದೆ ಬಾಳಿನ ಸತಿಯಾಗಿ. ಎಂತ ಸೌಂದರ್ಯ ನಡೆಯಂತ ಗಾಂಧರ್ಯ, ನಡೆಯಂತ ಗಾಂಭೀರ್ಯ, ಎಂತ ಸೌಂದರ್ಯ. ಉತ್ತರ
ನೇತ್ರ ನಿರುದ ಕೋಪವು ಆನಂದವ ಬೀರೆ ನಾವೆಡುವೆ. ಪ್ರೇಸಿ ಉತ್ತರ ಹೇಳಿ ಪ್ರಿಯ. ನಿನ್ನೊಡನೆ ಆನಂದದಿಂದ ಕಳೆಯಬೇಕೆಂದ ಪರಮಾತ್ಮನು ಕರುಣಿಸಿರುವನು. ಏನನ್ನು ಪ್ರಿಯ? ಏನನ್ನು ಪ್ರಿಯ? ಸುಂದರಿ, ದೇವರ ಪ್ರಸನ್ನನಾಗಿ ನಿನ್ನನ್ನು ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾ ಕುಳಿತುಕೋ. ಪ್ರಿಯತಮ, ಪ್ರಿಯತಮೆ, ಹೋಗಲಿ ಒಂದು ಗಾನವನ್ನು ಹಾಡಿ ಪ್ರಿಯ. ಸುಖ ಸಮೀಪ ಆಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ, ದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ರಸಮಯ ಸಂಗೀತದೇ ರಸಮಯ ರಸಮಯ ಸಂಗೀತದಿ ಮನಗಾನಂದವ ನೀಡುವಾರೆ. ಆಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ಬಯಸುತ್ತೆ ನಿನ್ನ ಪ್ರೇಮ ಅಮೃತವು ನೀಗದೆ ಏಕೆ ಓಡುವೆ ಏಕೆ. ಬಯಸುತ್ತೆ ನಿನ್ನ ಪ್ರೇಮ ಅಮೃತವ ನೀಗದೆ ಏಕೆ ಓಡುವೆ ಏಕೆ. ನಿನ್ನ ನನ್ನ ಪ್ರೇಮದ ಕಾವ್ಯ ನಿನ್ನ ನನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ತಲೆಯೊಳಗೆ ಸ್ಥಿರವಾಗಿರಲಿ ತಲೆಯೊಳಗೆ ಮಿಲನದ ತನುಮನ ಮಿಲನದ ತನುಮನ ಆಸೆ ನಿನ್ನ ಬಯಸುತ್ತಿದೆ ಸುಂದರಿ, ರಸಮಯ ಸಂಗೀತದೇ ರಸಮಯ ಸಂಗೀತದೇ ಮನಗಾನಂದವ ಆಡುವ. ದಾಸ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ಮುಗಿಯಿತೆ ಪ್ರಿಯ ನಿಮ್ಮ ಗಾನ. ಬನ್ನಿ ಅಂತಃಪುರಕ್ಕೆ ಹೋಗೋಣ. ಇಲ್ಲ ಉತ್ತರ ಉತ್ತರ ಜಯ ಜಯ ಮಂಗಳ ಹರಿ ಪರಮಾತ್ಮಗೆ ಜಯ ಜಯ ಮಂಗಳ ಹರಿ ಪರಮಾತ್ಮಗೆ ಶ್ರೀಕರ ಶುಭಕರ ಶ್ರೀ ಲಕ್ಷ್ಮೀ ರಮಣಗೆ ಶ್ರೀಕರ ಶುಭಕರ ಶ್ರೀ ಸರ್ವೇಶಗೆ ನೀಲ ಮೇಘ ಶ್ಯಾಮ ಶರೀರಗೆ ನೀಲ ಮೇಘ ಶ್ಯಾಮ ಶರೀರ ಸಾರದಯ ಪರ ಸಾಗರ ಶಯನನ ಸಾರದಯ ಪರ ಸಾಗರ ಶಯನನ ಶ್ರೀಕರ ಶುಭಕರ ಶ್ರೀ ಲಕ್ಷ್ಮೀ ರಮಣಗೆ ಶ್ರೀಕರ ಶುಭಕರ ಶ್ರೀ ಲಕ್ಷ್ಮೀ ರಮಣ ಜಯ ಜಯ ಮಂಗಳ ಹರಿ ಪರಮಾತ್ಮಗೆ ಜಯ ಜಯ ಮಂಗಳ ಹರಿ ಪರಮಾತ್ಮಗೆ ಶ್ರೀಕರ ಶುಭಕರ ಶ್ರೀ ಸರ್ವೇಶಗೆ ಶ್ರೀಕರ ಶುಭಕರ ಶ್ರೀ ಸರ್ವೇಶಗೆ ಜೈಂದ್ರಾರಮಣ ಗೋವಿಂದ 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 ಶ್ರೀ ಆಂಜನೇಯನ ಪಾದಕ್ಕೆ ಗೋವಿಂದ ಗೋವಿಂದ ಕೃಷ್ಣ ಪರಮಾತ್ಮ ಪಾದಕ್ಕೆ ಗೋವಿಂದ ಜಯ ಜಯ ಪಾರ್ವತಿ ಪತಿ ಹೇ
ಕೃಪಾಪೋಷಿತ ನಾಟಕ ಮಂಡಳಿಯ ಈ ಒಂದು ಕುರುಕ್ಷೇತ್ರ ನಾಟಕವನ್ನು ವೀಕ್ಷಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಧನ್ಯವಾದಗಳು. ಈಗ ನಮ್ಮ ನಾಟಕದ ನಿರ್ದೇಶಕರಾದಂತಹ